ಕರ್ನಾಟಕದ ಕೆಲವು ಭಾಗ ಹೈದರಾಬಾದ್ ಕರ್ನಾಟಕ ಇದ್ವು, ಮುಂಬೈ ಪ್ರೊವಿನ್ಸ್ ಮುಂಬೈ ಕರ್ನಾಟಕ ಇದ್ವು. ಅವೆಲ್ಲ ಏಕೀಕರಣ ನಂತರ ಎಲ್ಲರೂ ಒಂದಾಗಿದ್ದವು. ಒಂದು ಮಹಾರಾಷ್ಟ್ರವನ್ನು ಬೆಳಗಾವಿ ಸೇರಿಲ್ಲ. ಅದು ತಪ್ಪು ಮಾಹಿತಿ ಇರ್ಬೋದು, ಅಥವಾ ಆ ತಪ್ಪು ಮಾಹಿತಿ ತಮಗೇನಾದರೂ ಸಿಕ್ಕಿರ್ಬೋದು. ಬೆಳಗಾವಿ ಎಂದೆಂದಿಗೂ ಕರ್ನಾಟಕದ್ದೇ, ಕನ್ನಡಿಗರಿಗೆ. ಅದು ಹಿಂದೂಸೇ ಇಲ್ಲ, ಮುಂದೆ ಕರ್ನಾಟಕದ್ದೇ ಆಯ್ತು. ಏನೋ ಮಾಹಿತಿ ಕೊರತೆ ತಮಗಿರ್ಬೋದು, ಯಾಕಂದ್ರೆ ಯಾರು ಹೇಳಕ್ ಸಾಧ್ಯ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರು ಅನ್ನೋದನ್ನು ನಾನು ನಂಬೋದಕ್ಕೂ ಸಾಧ್ಯ ಇಲ್ಲ. ಈಗ ಬಿಜೆಪಿಯವರು ಅಂದ್ರೆ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕೂಡ ಹೇಳಿದ್ದಾರೆ ವಿಶ್ವನಾಥ್ ಅವರು. ಅಲ್ಲ ಅವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು ಅನ್ನೋದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಬಾಂಬೆ ಪ್ರೊವಿನ್ಸ್ದಲ್ಲಿ ಇತ್ತು ನಮ್ಮದು ಎಲ್ಲ. ಬಾಂಬೆ ಬೆಳಗಾಂ ಡಿವಿಷನ್ ಏನಿದೆ, ಇಟ್ ವಾಸ್ ಇನ್ ಬಾಂಬೆ ಪ್ರೊವಿನ್ಸ್. ಅದನ್ನು ಯಾರಾದರೂ ತಪ್ಪು ಅರ್ಥ ಮಾಡ್ಕೊಂಡಿರ್ಬೋದು.